ನಾನು ಪ್ರಾಪರ್ ಬಂದು ಮಹಾರಾಷ್ಟ್ರ. ನನ್ನ ಲೈಫಲ್ಲಿ ನಮ್ಮ ಅಪ್ಪನ ಹತ್ರ ನಮ್ಮ ಅಣ್ಣನ ಹತ್ರ ಒಂದಿನ ಮನ್ಕೊಂಡಿಲ್ಲ. ಚಿಕ್ಕ ವಯಸ್ಸು ಹಿಡಿದು ನಂದು ಇವಾಗದಲ್ಲೂ ಹೋದ್ರೆ ನಮ್ಮ ಅಮ್ಮ ಹತ್ರನೇ ಮನ್ಕೋದು ನಾನು. ಆವಾಗ ಏನು ಮಾಡೋದು, ಇವಾಗ ಫೇಲ್ ಆಗಿಬಿಟ್ಟಿದ್ದು ಮನೇಲಿ ಬೈತಾರಂತ ಓಡೋಗ್ಬಿಟ್ಟೆ ನಾನು. ಟ್ಯಾಬ್ಲೆಟ್ಗಳು ಅಷ್ಟೇನು ಗೊತ್ತಾಗ್ತಿಲ್ಲ, ಅವರು ಹೇಳ್ತಾಯಿದ್ರು ಓನರು. ಆಮೇಲೆ ನಾನೇ ಕಲ್ತ್ಕೊಂಡು ಇಂಡಿಪೆಂಡಾಗಿ ನಾನೇ ಮೆಡಿಕಲ್ಲು ಸ್ಟೋರ್ ನಡೆಸ್ತಾ ಇದ್ದೆ. ಇಂಜೆಕ್ಷನ್ನು ನಮ್ಮ ನಾರ್ಮಲ್ ಸೂಜಿ ಪೇಷಂಟ್ಗೆ ಕೊಡ್ತೀವಲ್ಲ, ಅದರಲ್ಲಿ ಎಳ್ಕೊಂಡು ತೊಗೋಬೇಕಂದ್ರೆ ಕೈ ಫುಲ್ ನೋವಾಗ್ತಾಯಿತ್ತು. ಮಿನಿಮಮ್ 5 ಮಿನಿಟ್ಸ್ ಟೈಮ್ ಬೇಕು ಅದಕ್ಕೆ ತುಂಬಕ್ಕೆ, ಆ ಥರ ಇರ್ತಾಯಿತ್ತು. ಆ ಟೈಮಲ್ಲಿ ನಾನು ತಲೆ ಓಡಿಸಿದ್ದು ಇಂಜೆಕ್ಷನ್ ಫಾಸ್ಟಾಗಿ ಯಾವ ಥರ ತುಂಬಬೇಕು ಅಂತ. ಅದರದಿಂದ ನಾನು ಪ್ರತಿಯೊಂದು ಅಡುಗೆ ಮಾಡ್ತೀನಿ. ನಾನು ವೆಜ್ ನಾನ್ ವೆಜ್ ಎಷ್ಟು ವೆರೈಟಿ ಬೇಕೋ ಅಷ್ಟು ವೆರೈಟಿ ಮಾಡ್ತೀನಿ. ಬಟ್ ನಾನು ಆವಾಗ ನನಗೆ ಅಡುಗೆ ಮಾಡಿ ಬೇರೆಯವ್ರಿಗೆ ಊಟ ಕೊಡಬೇಕು ನನ್ನ ಮನೇಲಿ ಅಂತ ತುಂಬ ಇಷ್ಟ ನನಗೆ. ಇವಾಗ ನಾನು ಒಂದು ಮೂಟೆ ನಾನು ತಿನ್ನೋಕೆ 6 ತಿಂಗಳು ಬೇಕು. ಇವಾಗ ನಾಳೆ ನಮ್ಮ ಮನೇಲಿ 10 kg ಬಿರಿಯಾನಿ ಮಾಡ್ತೀನಿ. ನಾನು 10 kg ಬಿರಿಯಾನಿ ಮಾಡಿ ಎಲ್ಲ ಡ್ರೈವರ್ಗಳಿಗೆ ಕರಿತೀನಿ, ನನ್ನ ಫ್ರೆಂಡ್ಸ್ ಕರಿತೀನಿ, ನಮ್ಮ ಮನೇಲಿ ಕ್ರಿಸ್ಮಸ್ ತಿನ್ನಿ. ರೂಮ್ ನೋಡೋಣ ಬನ್ನಿ. ಪ್ರೀತಿಮಾ ರೂಮು ಅಷ್ಟೇನು ಕ್ಲೀನಾಗಿಲ್ಲ, ಇದು ನಮ್ಮ ಬೆಡ್ರೂಮ್. ಓ ನೈಸ್. ಅಂದ್ರೆ ಈ ಮನೇಲಿ ನೀವು ಒಬ್ಬರೇ ಇರೋದು? ನಾನು ಒಬ್ಬಳೇ ಇರೋದು. ಓಕೆ. ನಿಮ್ಮ ಮಗು ಫೋಟೋ? ಹೌದು, ನಾನು ಎದ್ದ ತಕ್ಷಣ ನನ್ನ ಮಗು ನೋಡ್ಬೇಕಂತಾನೆ ನಾನು ಅಲ್ಲಿ ಹಾಕಿದ್ದು. ಹೌದು. ಓಕೆ. ನೀವು ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರು ಸ್ಯಾರಿಗಳು ಇಟ್ಕೊಂಡಿದ್ದೀರಾ, ಹೇಗೆ ಏನು? ತುಂಬಾ ನಾನು ಸ್ಯಾರಿಗಳು ಇಟ್ಕೊಂಡಿದ್ದ ಎಲ್ಲ ಇವಾಗ ಊರಿಗೆ ಕಳಿಸ್ಬಿಟ್ಟಿದ್ದೀನಿ. ನನ್ನ ಹತ್ರ ಇರೋದು ಇಷ್ಟೇ ಇವಾಗ. ಓ ಮೈ ಗಾಡ್, ಇಷ್ಟೇನಾ? ಇಡೀ 3 ಬೀರುವ ತುಂಬಿತ್ತು. ಇದು ಎಲ್ಲರ ಹೋದ್ರೆ ಉಟ್ಕೋಕ್ ಮಾತ್ರ ಸ್ಯಾರೀಸು. ಡೈಲಿ ಯಾವಾಗಾರು ಉಟ್ಕೋಕ್ ನಾನು ಆ ಕಡೆ ಇಟ್ಟಿದ್ದೆ. ಓ, ಇದು ಅಫಿಷಿಯಲ್ ವೇರ್. ಹಂಗಂದ್ರೆ ಸ್ಪೆಷಲ್ ವೆಕೇಶನ್ ಅಲ್ಲಿ ಮಾತ್ರ ವೇರ್ ಮಾಡೋಂಥ ಸ್ಯಾರೀಸು. ಇಲ್ಲಿ ನೋಡಿದ್ರೆ ಅವಾಗ ಡೈಲಿ ಉಟ್ಕೊಳ್ಳೋಂಥ ಸ್ಯಾರೀಸ್. ಅಡುಗೆ ಎಲ್ಲ ಹೇಗೆ ಪ್ರೀತಿಮಾ ಕಲ್ತಿದಾರ, ಹೇಗೆ? ಅಡುಗೆ ನನಗೆ ಚಿಕ್ಕ ವಯಸ್ಸು ಹಿಡಿದೆ. ನನಗೆ ನಮ್ಮಮ್ಮ ಜೊತೆ ನಮ್ಮಮ್ಮ ಸ್ವಲ್ಪ ನನ್ಗೆ ಕಲಿಸ್ತಾ ಇದ್ರು. ನಾನು ಅವ್ರದ್ದೇ ನೋಡ್ಕೊಂಡು ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೆ. ಇನ್ನೊಂದು ನಾನು ಗೇಜ್ ಮಾಡ್ತಾ ಇರ್ತೀನಿ, ಯಾವ ಥರ ಮಾಡಿದ್ರೆ ಹೆಂಗಿರುತ್ತೆ, ಯಾವ ಥರ ಮಾಡಿದ್ರೆ ನಮಗೆ ಟೇಸ್ಟ್ ಇರುತ್ತೆ. ಓ, ಎಕ್ಸ್ಪೆರಿಮೆಂಟ್ ರೆಸಿಪೀಸ್. ಹಾಂ, ಆ ಥರ. ಮತ್ತು ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಅಡುಗೆ ರೆಸಿಪಿ ಬಂದ್ರೆ ನೋಡ್ತಾ ಇರ್ತೀನಿ. ನಾನು ಮಾಡೋದಾಗಿಲ್ಲ ಅಂದರೆ ನೋಡ್ಬೋದು ಅಂದ್ಬಿಟ್ಟು ನೋಡ್ತಾ ಇರ್ತೀನಿ. ಅದರದಿಂದ ನಾನು ಪ್ರತಿಯೊಂದು ಅಡುಗೆ ಮಾಡ್ತೀನಿ. ನಾನು ವೆಜ್ ನಾನ್ ವೆಜ್ ಎಷ್ಟು ವೆರೈಟಿ ಬೇಕೋ ಅಷ್ಟು ವೆರೈಟಿ ಮಾಡ್ತೀನಿ. ಇವತ್ತು ನಾನು ಯಾವುದು ಮಾಡಿಲ್ಲ, ಯಾಕಂದರೆ ನಾನು ಲಾಂಗ್ ಬಾಡಿಗೆ ಹೋಗಿದ್ದೆ ಮೆಜೆಸ್ಟಿಕ್ಕು. ಬೆಳಗ್ಗೆ 5 ಗಂಟೆಗೆ ಹೋಗಿದ್ದ, ಅಲ್ಲಿದ್ದು ಬರೋಕ್ಕೆ ನನಗೆ 12 ಗಂಟೆ ಆಗೋಯ್ತು. ಅದರದಿಂದ ಇವತ್ತು ನಾನು ಏನು ಮಾಡಿಲ್ಲ. ನಾನು ಡೈಲಿ ಮಧ್ಯಾಹ್ನ ಹೊತ್ತೇ ಅಡುಗೆ ಮಾಡೋದು. ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಮಧ್ಯಾಹ್ನ ನೈಟ್ 2 ಸೇರಿ ಮಾಡ್ತೀನಿ. ಮತ್ತು ನೈಟಲ್ಲಿ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ತಿನ್ನಲ್ಲ. ಹೊರಗಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೊರಗಡೆ ತಿಂತೀನಿ, ಮಧ್ಯಾಹ್ನದು ನೈಟ್ದು ಮನೆಯಲ್ಲೇ ಮಾಡ್ತೀನಿ ನಾನು. ಓ ಗ್ರೇಟ್. ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರೆ ಎಲ್ಲ ಪಾತ್ರೆಗಳು, ಈ ಕಡೆ ಒಂದು ಆ ಕಡೆ ಒಂದು ಸೆಟಪ್ಪು, ಓವೆನ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿರೋ. ಒಬ್ಬರೇ ಆದರೂ ತುಂಬ ನೀಟಾಗಿದೆ. ಯಾಕಂದ್ರೆ ನೋಡಿ ಮೇಡಮ್, ನಮ್ಗೆ ಜೀವನ ಮಾಡೋಕ್ಕೆ ಒಬ್ಬರೇ ಇರಲಿ 10 ಜನ ಇದ್ರಲ್ಲಿ, ನಮ್ಗೆ ಜೀವನ ಮಾಡೋಕ್ಕೆ ಏನೇನು ಬೇಕಾದ್ರೂ ಇರಲೇಬೇಕು. ಕರೆಕ್ಟ್. ನನಗೆ ಹೆಂಗೆ ಗೊತ್ತಾ, ಇವಾಗ ನಮ್ಮವ್ರು ಹಿಂಗಂತ ಹೇಳಲ್ಲ, ಬಟ್ ನಮ್ಮವ್ರಿಗೆ ಇರುತ್ತೆ ಕೆಲವ್ರ ಜನದಲ್ಲಿ. ಇಷ್ಟೇ ಎಷ್ಟು 4 ಪಾತ್ರೆ ಎಷ್ಟು ಅಷ್ಟೇ ಆದ್ರೆ ಸಾಕು ಅಂತಾರೆ. ನನಗೆ ಹಂಗಿಲ್ಲ, ಪ್ರತಿಯೊಂದು ನನ್ನ ಮನೇಲಿ ಇರಬೇಕು. ನಾನು ಯಾವುದಕ್ಕೂ ಆಚೆ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಯಜಮಾನ್ರು ನನಗೆ ಹಂಗೆ ಹೇಳಿದ್ದು. ಎಲ್ಲರೂ ನಾನು ಯಾವುದಾರ ಆಚೆ ತರಕ್ಕೆ ಹೋದ್ರೆ ಬೈತಾಯಿದ್ರು. ಅದರದಿಂದ ನಮ್ಮ ಮನೇಲಿ ನಾನು ಪ್ರತಿಯೊಂದು, ನಾನು ದೊಡ್ಡ ಮನೇಲಿ ಇವಾಗ ಏನಾದ್ರು ನನ್ನ ಮನೇಲಿ ಫಂಕ್ಷನ್ ಮಾಡ್ಬೇಕಂದ್ರೆ ದೊಡ್ಡ ಸ್ಟವ್, ದೊಡ್ಡ ಪಾತ್ರೆಗಳು ಎಲ್ಲ ನಾನೇ ಮಾಡಿದ್ದು ಮನೇಲಿ. ದೊಡ್ಡ ಫಂಕ್ಷನ್ ಏನು ಮಾಡ್ತೀರಾ? ನಾನು ಬರ್ತಡೇ ಮಾಡ್ತೀನಿ. ಬಟ್ ನಾನು ಅವಾಗ ನನಗೆ ಅಡುಗೆ ಮಾಡಿ ಬೇರೆಯವ್ರಿಗೆ ಊಟ ಕೊಡಬೇಕು ನನ್ನ ಮನೇಲಿ ಅಂತ ತುಂಬ ಇಷ್ಟ ನನಗೆ. ನಾನು ಅವಾಗ ಸುಮ್ಮನೆ ಇವಾಗ ನನ್ನ ಮಗ ಊರಲ್ಲಿ ಇದ್ರೆ ಭೀ ನನ್ನ ಮಗನ ಬರ್ತಡೇ ಇಲ್ಲಿ ಮಾಡ್ತೀನಿ. ಎಷ್ಟು ಜನ ಕರಿತೀರಾ ಅವಾಗ? ಎಷ್ಟು 20-30 ಎಷ್ಟು ಜನಕ್ಕೆ ಬರಲ್ಲ, ಪರವಾಗಿಲ್ಲ. ನನಗೆ ಎಷ್ಟು ಜನ ಬರುತ್ತೋ ಅಷ್ಟು ಖುಷಿ. ಪರವಾಗಿಲ್ಲ ಪ್ರೀತಿ. ನೀವು ಅಂದ್ರೆ ನೀವೇ ಫಂಕ್ಷನ್ಗಳ ಆಹ್ವಾನ ಮಾಡ್ಕೊಂಡು ನೀವೇನೇ? ನಾನೇ ಮಾಡ್ತೀನಿ. ಇವಾಗ ನಮ್ಮ ಯಜಮಾನ್ರು ಊರಲ್ಲಿ ಇದ್ರೆ ನಮ್ಮ ಯಜಮಾನ್ರು ಬರ್ತಡೇ ಇಲ್ಲಿ ಮಾಡ್ತೀನಿ. ನಮ್ಮ ಡ್ರೈವರ್ಗಳಿಗೆ, ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲ ಕರಿತೀನಿ. ನಮ್ಮ ಯಜಮಾನ್ರಿಗೆ ವಿಡಿಯೋ ಕಾಲ್ ಮಾಡ್ತೀನಿ, ನಾನು ಕೇಕ್ ಕಟ್ ಮಾಡ್ತೀನಿ. ಎಲ್ಲರೂ ವಿಶ್ ಮಾಡ್ತಾರೆ. ನನ್ನ ಬರ್ತಡೇ ಪ್ರೀತಿ ಅವ್ರಿಗೆ ಹೇಳ್ತೀನಿ. ಹೌದು, ಖಂಡಿತವಾಗಿ ಬನ್ನಿ ಮೇಡಮ್, ನಿಮ್ಮ ಬರ್ತಡೇ ನಾನು ಸೆಲೆಬ್ರೇಟ್ ಮಾಡ್ತೀನಿ ಇಲ್ಲಿ. ಜಸ್ಟ್ ಕಿಡಿಂಗ್. ಖುಷಿ ಆಯ್ತು ನನಗೆ ನಿಜವಾಗ್ಲೂ. ಯಾಕೆಂತ ಹೇಳಿದ್ರೆ ಒಬ್ಬರಿಗೆ ಊಟ ಹಾಕೋದಿದೆಯಲ್ಲ, ಅದು ದೊಡ್ಡ ಗುಣ ನಿಜವಾಗ್ಲೂ. ಅದು ಯಾರಿಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಒಂದತ್ತು ಹಸ್ಕೊಂಡು ಯಾರಿರ್ತಾರಲ್ಲ, ಅನ್ನದ ಬೆಲೆ ಗೊತ್ತಿರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಹೌದು, ನಿಜವಾಗ್ಲೂ. ಇನ್ನೊಂದು ಏನಂದರೆ, ಇಲ್ಲಿ ನಾನು ಇವಾಗ ರೀಸೆಂಟಾಗಿ ಅಂದರೆ 2 ವರ್ಷ ಆಯಿತು, ಇಲ್ಲಿ ಯಾರು ಅಷ್ಟು ಪರಿಚಯ ಇಲ್ಲ ನನಗೆ. ಆನಂದಪುರದಲ್ಲಿ ಇರೋಣ ನನಗೆ ತುಂಬ ಚೆನ್ನಾಗಿತ್ತು. ನಾನು ಏನೋ ಅಡುಗೆ ಮಾಡಿದ್ರೆ ಯಾರು ಬೇಕಾದ್ರೂ ಬಂದು ಊಟ ಮಾಡ್ಬೋದು, ಆ ಥರ ಇತ್ತು. ಇಲ್ಲಿ ಹಂಗಿಲ್ಲ. ಮತ್ತು ಇನ್ನೊಂದು ಏನು, ನಾನು ಒಬ್ಳಿಗೆ ಇಷ್ಟು ಮಾಡೋಕ್ಕಾದ್ರೆ ಇಷ್ಟ ಆಗ್ಬಿಡುತ್ತೆ. ನಾನು ಏನು ಮಾಡೋದು ಅದೇ ಗೊತ್ತಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ಸ್ವಲ್ಪ ಕೈ ಚಿಕ್ಕದು ಮಾಡು ನಮ್ಗೆ ಬರೋದಿಲ್ಲ ಚಿಕ್ಕ ಕೈ ಮಾಡೋಕ್ಕೆ. ಮತ್ತು ಇನ್ನೊಂದು ಏನಂದರೆ, ನಾನು ಹಂಗೆ ಏನಾರು ಮಿಕ್ಕಿದ್ರೆ ಏನು ಮಾಡ್ತೀನಿ, ನಾನು ಪ್ಯಾಕೆಟ್ಗಳು ಮಾಡ್ತೀನಿ, ಅಲ್ಲೇ ಚರ್ಚ್ ಹತ್ರ ದೇವಸ್ಥಾನ ಕೊಟ್ಬಿಟ್ಟು
ಕೊಟ್ಬಿಡ್ತೀನಿ. ಓಕೆ, ಹಾಗಾದ್ರೆ ನಿಮ್ದು ಕೈ ತುಂಬಾ ದೊಡ್ಡದು. ಸ್ವಲ್ಪ ನಿಮಗೆ ಒಂದೊತ್ತಿಗೆ 2 ಹೊತ್ತಿಗೆ ಮಾಡ್ಕೊಂಡು ಅದು 5-6 ಹೊತ್ತಿಗೆ ಆಗುತ್ತೆ. ನೀವು ಒಬ್ಬರಿಗೆ ತಿನ್ನಕ್ಕಾಗಲ್ಲ, ಉಳಿದಿದ್ದೆಲ್ಲ ಬೇರೆಯವ್ರಿಗೆ ಹೋಗ್ತಾ ಇರುತ್ತೆ. ಕೊಟ್ಬಿಡ್ತೀನಿ ನಾನು. ಸುಮ್ಮನೆ ಇಟ್ಟು ವೇಸ್ಟ್ ಆಗ್ಬೋಬೇಡ್ದು. ಒಬ್ರ ಹೊಟ್ಟೆಗೆ ಹೋದ್ರೆ ಅದೇ ನಮ್ಗೆ. ಅಲ್ಲ, ಇಂಡೈರೆಕ್ಟ್ ಆಗಿ ಉಚಿತ ಅನ್ನ ಸೇವೆನೂ ಮಾಡ್ತಾ ಇದ್ದೀರಲ್ಲ ನೀವು. ಬಟ್ ನಾನು ಅದು ಹೇಳಲ್ಲ, ಮಾಡಿ ಪ್ರಯೋಜನ ಇರಲ್ಲ. ನಾನು ಏನ್ ಮಾಡ್ತೀನಿ ಕೈಲಿ ಅಂತ ನಾನು ಹೇಳಲ್ಲ. ಓಕೆ, ಗೊತ್ತಾಗ್ತಿದೆ. ಈ ಪಾತ್ರೆ ಎಲ್ಲ ನೋಡಿದ್ರೆ ನನಗೆ 100% ಇವಾಗ ಇನ್ನು ನೀವು ಬೆಡ್ರೂಮ್ ಅಲ್ಲಿ ನೋಡಿಲ್ಲ, ಫುಲ್ ಮ್ಯಾಗ ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಬೆಡ್ರೂಮ್ ಅಲ್ಲಿ. ಓಕೆ, ಅಷ್ಟೊಂದು ದೊಡ್ಡದು? ಎಲ್ಲ 5 kg 10 kg ಇಟ್ಟಿದ್ದೀನಿ. ದೊಡ್ಡ ಸ್ಟವ್. ಓ, ಇಲ್ಲಿ ಸ್ಟವ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ನೀವು. ಓಕೆ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಇವತ್ತು ಕ್ರಿಸ್ಮಸ್ ಅಂತ ಇಲ್ಲ, ಇವಾಗ ನಾಳೆ ನೋಡಿ ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ. ಇವತ್ತು ನಾನು ಕ್ರಿಸ್ಮಸ್ ಕಾರ್ಡ್ ಹಾಕಿದ್ದೆ, ನಮಗೂ ಎಲ್ಲ ರಾಷನ್ ಬಂತು. ರಾಷನ್ ನಾನು ಒಬ್ಬಳೇ ಎಷ್ಟಂತ ತಿಂತೀನಿ. ಇವಾಗ ಮೊನ್ನೆ ನೋಡಿ ನಮ್ಮ ಆಟೋ ಡ್ರೈವರ್ ಒಬ್ಬರು ಹಸ್ಬೆಂಡ್ ವೈಫ್ ಸೇರಿ ಚರ್ಚ್ ಕಡ್ದು ರಾಷನು, ಬೆಡ್ಶೀಟ್ಗಳು, ಸಾರೀಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು. ನಮಗಂತ ಹೇಳಿಲ್ಲ. ಅವರು ನನಗೊಂದು ಫೋಟೋ ಕಳಿಸಿದ್ರು. ಅವಾಗ ನಾನು ಅವ್ರಿಗೆ ರಿಕ್ವೈರ್ಡ್ ಮಾಡ್ದೆ, ಅಣ್ಣ ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ರಿ, ನಮ್ಮ ಆಟೋದಲ್ಲಿ ಬಿ ತುಂಬ ಜನ ಊಟಕ್ಕೆ ಇಲ್ದಿದ್ದವರು ಬಿ ಕಷ್ಟದಲ್ಲಿ ಇದ್ದೀರಮ್ಮ ಅಂತ ಹೇಳ್ದವ್ರಿಗೆ. ಸರಿ ಆಯ್ತಮ್ಮ, ಒಂದು 5 ಆಟೋದವ್ರು ಕಷ್ಟದವ್ರು ಇರೋರು ಕರ್ಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ 10 ಆಟೋದವ್ರು ಕರ್ಕೊಂಡು ಬಾ ಅಂತ ಹೇಳಿದ್ರು. 10 ಆಟೋದವ್ರಿಗೆ ಕರ್ಕೊಂಡು ಹೋಗಿದ್ದೆ ನಾನು. 10 ಆಟೋದವ್ರಿಗೆ ರಾಷನ್ ಕೊಟ್ಟರು. 10 ಜನ ಹೋದರು, 8 ಕೀಟ್ ಕೊಟ್ಟರು, 2 ಕಡಿಮೆ ಇತ್ತು. 10 ಜನಕ್ಕೆ ಸೀರೆ ಕೊಟ್ಟರು, 10 ಜನಕ್ಕೂ ಊಟ ಕೊಟ್ಟರು, ಬಿರಿಯಾನಿ ಎಲ್ಲ ನಮ್ಮ ಮನೇಲಿ ಬಂದು ಎಲ್ಲರಿಗೆ ಕೊಟ್ಟೆ ನಾನು. ಇನ್ನ 2 ಕೀಟ್ ಕಡಿಮೆ ಇತ್ತು. ಇನ್ನೊಬ್ಬರು ಬಂದಿಲ್ಲ, ಬೇಗ ಬಂದವ್ರಿಗೆ ಕೊಟ್ಬಿಟ್ಟು ನಾನು ಇಟ್ಕೊಂಡಿಲ್ಲ. ಬಂದದ್ದು ಕೀಟ್ಗಳು ಅವರವರಿಗೆ ಕೊಟ್ಬಿಟ್ಟು ನಾನು ಇದು ಮಾಡ್ದೆ. ನಾನು 1 ಕೀಟ್ ಇಟ್ಕೊಂಡಿಲ್ಲ, 1 kg ಅಕ್ಕಿ ನನ್ನ ಹತ್ರ ಇಟ್ಕೊಂಡಿಲ್ಲ. ನನಗೆ ಬೇಕಾಗಿಲ್ಲ, ನಾನು ಒಬ್ಬಳೇ ಇರ್ತೀನಿ. ಆಲ್ರೆಡಿ ನಾನು ಇದು ಕ್ರಿಸ್ಮಸ್ ಕಾರ್ಡ್ ಹಾಕಿದ್ದು, ನನಗೊಂದು ಮೂಟೆ ಅಕ್ಕಿ ಬಂದಿತ್ತು. ಇವಾಗ ನಾನು 1 ಮೂಟೆ ನಾನು ತಿನ್ನೋಕೆ 6 ತಿಂಗಳು ಬೇಕು. ಇವಾಗ ನಾಳೆ ನಮ್ಮ ಮನೇಲಿ 10 kg ಬಿರಿಯಾನಿ ಮಾಡ್ತೀನಿ. ನಾನು 10 kg ಬಿರಿಯಾನಿ ಮಾಡಿ ಎಲ್ಲ ಡ್ರೈವರ್ಗಳಿಗೆ ಕರಿತೀನಿ, ನನ್ನ ಫ್ರೆಂಡ್ಸ್ ಕರಿತೀನಿ, ನಮ್ಮ ಮನೇಲಿ ಕ್ರಿಸ್ಮಸ್ ತಿನ್ನಿ. ವಾವ್, ಎಷ್ಟು ಸಲ ಅಂತ ನನ್ನ ಹೃದಯನ ಗೆಲ್ತೀರಾ ನೀವು? ಎಷ್ಟು ಸಲ ಅಂತ ಗೆಲ್ತೀರಾ? ನಿಮ್ಮ ಮಾತು ಕೇಳಿಸ್ಕೊಂಡು ನಮ್ಮ ಕರ್ನಾಟಕದ ಜನತೆನ ಹೃದಯನ ಗೆದ್ಬಿಟ್ರಿ ಪ್ರೀತಿಮಾ. ಇಲ್ಲ ಮೇಡಮ್, ನಾವು ಇದು ನಂದು ಚಿಕ್ಕದು. ನಾವು ನಮ್ಗಿಂತ ಎಷ್ಟೋ ದೊಡ್ಡ ಮಾಡಿದ್ದಾರೆ. ಕೇಳಿದೆ ಗೊತ್ತಾ, ನಿಮ್ಮ ಹತ್ರ ಇಲ್ಲ. ನಾನು ನೋಡ್ದಂಗೆ ನಿಮ್ಮ ದೊಡ್ಡ ಮನೆ ಎಲ್ಲ ಸೆಟ್ಲ್ ಆಗಿದ್ದೀರಾ, ಆ ಥರ ಇಲ್ಲ. ಆದ್ರೂ ನೀವು ದುಡ್ಡು ತಿಂತಾ ಇದ್ದೀರಾ. ಮೇಡಮ್, ನಾನು ಡೈಲಿ ದುಡಿಲ್ಲ ಅಂದ್ರೆ ನನ್ನ ಜೀವನ ಮಾಡೋಕ್ಕಾಗಲ್ಲ, ಅಂತ ಕಂಡೀಷನ್ ಇದೆ ಮೇಡಮ್. ಹೌದು, ನಿಮಗೆ ಹೆಲ್ತ್ ಕಂಡೀಷನ್ ಏನಾರ ಇರಲಿ, ದುಡಿಲೇಬೇಕು ಅವತ್ತಿಂದ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಸರ್ಟಿಫಿಕೇಟ್ ತೋರಿಸ್ತೀನಿ ನಿಮಗೆ. ನಾನು ಎಲ್ಲಕ್ಕಿಂತ ಜಾಸ್ತಿ ಅಲ್ಲೇ ನಾನು ತೊಗೊಂಡಿದ್ದು ನೋಡಿ, 10 ಸರ್ಟಿಫಿಕೇಟ್ ಇದೆ, ಅವನ್ನ ಮ್ಯಾಗ್ ತೆಗ್ದಿಟ್ಟಿದ್ದೀನಿ. ಆ ಕಂಪ್ನಿಲಿ ನನಗೆ 3 ಲಕ್ಷ ಲಾಸ್ ಆಯಿತು. 3 ಲಕ್ಷ ಲಾಸ್ ಆಯಿತು. ಆ 3 ಲಕ್ಷ ಸಾಲ ನಾನು ಇವಾಗೂ ತೀರಿಸ್ತಾ ಇದ್ದೀನಿ ಆಟೋ ಓಡಿಸಿ. ಓಕೆ, ಏನದು ಇನ್ಸ್ಟೆಂಟು? ಬನ್ನಿ ಮಾತಾಡೋಣ. ಪ್ರೀತಿಮಾ, ನಿಮ್ಮ ಆಟೋ ಜರ್ನಿನ ಕೇಳಿದ್ದು, ಆದರೆ ನಿಮ್ಮ ಬದುಕಿನ ಕಥೆನೇ ನನಗೆ ಹೇಳಲಿಲ್ಲ. ಎಲ್ಲಿ ಅವರು ನೀವು ಮೂಲತಃ? ಹೇಗಿತ್ತು ನಿಮ್ಮ ಬಾಲ್ಯ ಜೀವನ? ನಾನು ಪ್ರಾಪರ್ ಬಂದು ಮಹಾರಾಷ್ಟ್ರ. ಮರಾಠಿಯವರು ನೀವು? ಹಾಂ, ನಾನು ಪ್ರಾಪರ್ ಮಹಾರಾಷ್ಟ್ರ. ನಾನು ಚಿಕ್ಕ ವಯಸ್ಸು ಹಿಡ್ದೆ ಹಿಂಗೆ ಇದ್ದ. ನಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು? ತಂದೆ ತಾಯಿ ಏನು ಮಾಡ್ತಾ ಫಸ್ಟ್ ನಮ್ಮ ಅಣ್ಣ, ನಮ್ಮ ಅಕ್ಕ, ಲಾಸ್ಟ್ ನಾನು. ನಮ್ಮಪ್ಪ ರೈತರು, ನಮ್ಮಮ್ಮ ರೈತರೇ, ಹೊಲದಲ್ಲಿ ತೋಟದಲ್ಲೇ ಕೆಲಸ ಮಾಡೋದು. ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ಗೌರ್ಮೆಂಟ್ ಸರ್ವೆಂಟು, ನಮ್ಮಪ್ಪ ಮಾತ್ರ ರೈತರಿದ್ದರು. ಸ್ಥಿತಿವಂತರು. ಮನೇಲಿ ತುಂಬ ಜಮೀನೆಲ್ಲ ಇತ್ತಾ? ಜಮೀನದು ಎಲ್ಲ ಚೆನ್ನಾಗಿತ್ತು. ಅಷ್ಟು ತುಂಬ ನಾವು ದುಡ್ಡು ಇರೋರು ಇರಲಿಲ್ಲ, ಮಿಡಲ್ ಕ್ಲಾಸ್ ಇದ್ದೇವೆ ನಾವು. ಓಕೆ, ಏನು ಬೆಳೀತಾ ಇದ್ರು ನಿಮ್ಮ ಜಮೀನು? ನಮ್ಮ ಜಮೀನಲ್ಲಿ ಗೋಧಿ, ಜೋಳ, ಕಬ್ಬು ಜಾಸ್ತಿ ನಮ್ಮ ಕಡೆ. ಈರುಳ್ಳಿ ಅದು ಬೆಳೀತಾ ಇರುತ್ತೆ ನಮ್ಮ ಕಡೆ. ಓಕೆ, ಎಷ್ಟು ಎಕರೆ ಇತ್ತು ಜಮೀನು? ನಮ್ಮದು ಟೋಟಲ್ 6 ಎಕರೆ ಜಮೀನು. ಓಕೆ, ಹಾಗಾದ್ರೆ ನೀವು ಸ್ಕೂಲೆಲ್ಲ ಹಳ್ಳಿಲೇ ಓದಿದ್ದ? ಹಾಂ, ಹಳ್ಳಿಯಲ್ಲೇ ಓದಿದ್ದು. ಹಾಂ, ಮರಾಠಿ ಸ್ಕೂಲೇ. ಮರಾಠಿ ಸ್ಕೂಲ್ ಅಲ್ಲೇ ಓದಿದ್ದು. ಆಮ್ಯಾಗೆ ನಾನು ಸ್ವಲ್ಪ ನನಗೆ ಸ್ಕೂಲಲ್ಲಿ ಸ್ಟಾರ್ಟಿಂಗ್ ಹಿಡಿದು ಇಂಟ್ರೆಸ್ಟ್ ಇಲ್ಲ. ನಾನು 10th ಫೇಲ್ ಆಗಿಬಿಟ್ಟಿದ್ದೆ. 10th ಫೇಲ್ ಆಗಿ ಒಂದು ವಿಷಯ ಹೋಗಿತ್ತು. ಆವಾಗ ನಾನು ನಮ್ಮಪ್ಪ ಬೈತಾರೆ ಅಂದ್ಬಿಟ್ಟು ಏನಾರು ಆದರೆ ಓಡಿ ಹೋಗ್ತಾರಂತ ಇಷ್ಟೇ ಕೇಳಿದ್ದು. ಬಟ್ ಹೆಂಗೆ ಓಡಿ ಹೋಗ್ತಾರಂತ ನನಗೆ ಗೊತ್ತಿರಲಿಲ್ಲ. ಆವಾಗ ಏನು ಮಾಡೋದು, ಇವಾಗ ಫೇಲ್ ಆಗಿಬಿಟ್ಟಿದ್ದು, ಮನೇಲಿ ಬೈತಾರಂತ ಓಡಿ ಹೋಗ್ಬಿಟ್ಟೆ ನಾನು. ಎಲ್ಲಿಗೆ ಓಡೋದ್ರಿ? ಓಡಿ ನಮ್ಮ ಊರು ಬಿಟ್ಟು ಒಂದು 100 ಕಿಲೋಮೀಟರ್ಸ್ ಬೇರೆ ಊರಿಗೆ ಹೋಗ್ಬಿಟ್ಟೆ. ಅಂದ್ರೆ ನಮ್ಮ ಚಿಕ್ಕಪ್ಪ ಇದ್ದಾರೆ ಪೂನಾದಲ್ಲಿ, ಅಲ್ಲಿ ಹೋಗ್ಬಿಟ್ಟೆ ನಾನು. ಓಡಿ ಹೋಗೋದು ಇಷ್ಟೇ ಗೊತ್ತಿದ್ದು, ಬಟ್ ಏನು ಜೊತೆಲಿ ಎತ್ಕೊಂಡು ಹೋಗ್ಬೇಕು, ಓಡಿ ಎಲ್ಲಿ ಹೋಗಿ ಹೆಂಗೆ ಸೆಟಲ್ ಆಗಬೇಕಂತ ಗೊತ್ತಿರಲಿಲ್ಲ. ಸ್ವಲ್ಪ ಮನೇಲಿ ಅಮೌಂಟ್ ಇತ್ತು, ಎತ್ಕೊಂಡು ಹೋಗ್ಬಿಟ್ಟೆ ನಾನು. ಎಷ್ಟು 1000-2000 ಇತ್ತು, ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲ, ಆ ಟೈಮಲ್ಲಿ ನಿಮಗೆ ಫೀಲಿಂಗ್ಸ್ ಚೇಂಜ್ ಆಗಿತ್ತಾ ಅಥವಾ ನಾರ್ಮಲ್ ಆಗಿ ಹುಡುಗನ ಥರನೇ ಇದ್ರಾ 10th ವರೆಗೂ? ಚೇಂಜ್, ನನ್ನ ಫೀಲಿಂಗ್ ಚೇಂಜ್ ಇತ್ತು, ಬಟ್ ಡ್ರೆಸ್ ಕೋಡ್ ಕ್ರಾಸ್ ಇರಲಿಲ್ಲ, ಫಸ್ಟಿಂದೇ ಇತ್ತು.
ಹಾಂ ಆಗ್ತಾ ಇದ್ದ, ನಮ್ಮ ಅಮ್ಮಂದು ಆಗ್ತಾ ಇದ್ದ. ಮತ್ತು ನಮ್ಮ ಅಕ್ಕಗೆ ಯಾವಾಗಲೂ ಹೊಸ ಬಟ್ಟೆ ತೊಗೊಂಡ್ರೆ ಫಸ್ಟ್ ನಾನು ಹಾಕಿನೇ ಅವಳಿಗೆ ಕೊಡೋದು. ಮತ್ತು ಮೇಕಪ್ ಮಾಡೋದು, ಡ್ಯಾನ್ಸ್ ಮಾಡೋದು, ಅದು ಎಲ್ಲ ಚಿಕ್ಕ ವಯಸ್ಸಲ್ಲೇ ನನಗೆ ಹ್ಯಾಬಿಟ್ ಇತ್ತು. ನಾನು ಫಸ್ಟಿಂದು 7th ಕ್ಲಾಸ್ ತನಕ ನನಗೆ ಸ್ಕೂಲಲ್ಲಿ ಒಂದಿನ ಹುಡುಗನ ಪಾತ್ರ ಕೊಟ್ಟಿಲ್ಲ. ಇವಾಗ 26 ಜನವರಿಗೆ ಇದು ಇರುತ್ತಾ, ಗಣರಾಜ್ಯೋತ್ಸವ ಇರುತ್ತೆ, ಅದೆಲ್ಲ ಇರುತ್ತಲ್ಲ, ಅದರಲ್ಲಿ ನಮ್ಮ ಕಡೆ ನೈಟ್ ಎಲ್ಲ ಪ್ರೋಗ್ರಾಮ್ ಇರುತ್ತೆ, ಗ್ಯಾದ್ರಿಂಗ್ ಅಂತ ಇರುತ್ತೆ, ಆ ಥರ ಇರುತ್ತೆ. ಅದರಲ್ಲಿ ನನಗೆ ಒಂದಿನ ಜೆಂಟ್ಸ್ ಪಾತ್ರ ಕೊಟ್ಟಿಲ್ಲ, ಎಲ್ಲ ಹುಡುಗಿ ಪಾತ್ರನೇ ಕೊಡ್ತಾಯಿದ್ರು. ನನಗೆ ಎಲ್ಲರೇ ಹೇಳ್ತಾಯಿದ್ರು, ನೀವು ಹುಡುಗಿ ಥರನೇ ಮಾತಾಡ್ತೀಯ, ಹುಡುಗಿ ಥರ ನಡ್ಕೊತೀಯ ಅಂತ. ಬಟ್ ನನ್ನ ಚೇಂಜಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಅಷ್ಟು ಫೀಲಿಂಗ್ ಇರಲಿಲ್ಲ ನನಗೆ. ಯಾವಾಗ 9ನೇ ಕ್ಲಾಸ್ ಹೋಗೋಣ ನನಗೆ ಜಾಸ್ತಿ ಗೊತ್ತಾಗ್ತಾಯಿತ್ತು. 10th ಜಾಸ್ತಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಅವಾಗೆಲ್ಲ ರೇಗಿಸ್ತಾ ಇದ್ರಾ? ಹಾಂ, ಎಲ್ಲರೂ ರೇಗಿಸ್ತಾ ಇದ್ದರು ನನಗೆ. ನಾನು ಹುಡುಗರ ಜೊತೆ ಸೇರ್ತಾ ಇರಲಿಲ್ಲ, ರೇಗಿಸ್ತಾರೆ ಅಂದ್ಬಿಟ್ಟು. ಆಡೋದು ಹುಡುಗಿಯರ ಜೊತೆ, ಚಿಕ್ಕ ವಯಸ್ಸು ಹಿಡಿದು ಹುಡುಗಿಯರ ಜೊತೆನೇ. ನನ್ನ ಲೈಫಲ್ಲಿ ನಮ್ಮ ಅಪ್ಪನ ಹತ್ರ ನಮ್ಮ ಅಣ್ಣನ ಹತ್ರ ಒಂದಿನ ಮನ್ಕೊಂಡಿಲ್ಲ. ಚಿಕ್ಕ ವಯಸ್ಸು ಹಿಡಿದು ನಂದು ಇವಾಗದಲ್ಲೂ ಹೋದರೂ ನಮ್ಮ ಅಮ್ಮ ಹತ್ರನೇ ಮನ್ಕೋದು ನಾನು. ನಮ್ಮ ಅಮ್ಮ ಇರಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಹತ್ರನೇ ಮನ್ಕೋದು. ನಮ್ಮ ಅಕ್ಕ ನಾನು ಫುಲ್ ಡೇ ಜಗಳ ಮಾಡೋದು, ನೈಟಿಗೆ ಮಾತ್ರ ನಮ್ಮ ಅಕ್ಕನ ಹತ್ರ ಹೋಗಿ ಮನ್ಕೋದು, ಆ ಥರ ನಾನು. ಓಕೆ, ಇಡೀ ಊರವರೆಲ್ಲ ರೇಗಿಸ್ತಾ ಇದ್ರಾ? ಹೇಗೆ ಏನು ನಿಮ್ಮ ಬಿಹೇವಿಯರ್ಸ್ ಎಲ್ಲ ಚೇಂಜ್ ಆದಾಗ? ಕೆಲವರು ರೇಗಿಸ್ತಾ ಇದ್ದರು, ಕೆಲವ್ರು ನೋಡಿ ನಗ್ತಾ ಇದ್ದರು. ನಾನು ಆ ಥರ ಏನಕ್ಕೆ ಇವರು ಹಿಂಗೆ ಹೇಳ್ತಾರೆ, ನಾರೇ ಎಲ್ಲ ಕರೆಕ್ಟಾಗಿದ್ದೀನಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಯಾಕೆ ನನಗೆ ಇವರು ಈ ಥರ ಹೇಳ್ತಾ ಇರ್ತಾರೆ, ನಾನು ಹುಡುಗಿ ಥರ ಮಾತಾಡ್ತಾ ಇರಲಿಲ್ಲ, ಹುಡುಗಿ ಥರ ನಡೀತಾ ಇಲ್ಲ ಅಂದರೆ ಇವ್ರು ಯಾಕೆ ನನಗೆ ಈ ಥರ ಹೇಳ್ತಾರೆ, ನನಗೆ ಯಾಕೆ ಇವರು ಈ ಥರ ಹೇಳಬೇಕು, ನಾನು ಬೇರೆ ಹುಡುಗರ ಥರನೇ ಕಾಣ್ತೀನಲ್ಲ, ನನ್ನಲ್ಲಿ ಏನು ಚೇಂಜಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ನನ್ನ ಒಳಗಿಂದು ಭಯ ಭಾವನೆ ಜಾಸ್ತಿ ಇತ್ತು. ನಾನು ಈಜಿಲಿ ಯಾವ ಹುಡುಗರ ಜೊತೆ ನನಗೆ ಅಷ್ಟು ಯಾರು ಹುಡುಗರು ಫ್ರೆಂಡ್ಸ್ ಇಲ್ಲ. ನಮ್ಮ ಮನೆಗೆ ಹೋದರೆ ನಮ್ಮ ಮನೇಲಿ ಕಸ ಹುಡುಗೋದು, ಪಾತ್ರೆ ತೊಳೆದು, ಟೀ ಮಾಡೋದು, ನಮ್ಮಮ್ಮ ಬಂದರೆ ನಮ್ಮಮ್ಮ ಜೊತೆ ಅಡುಗೆ ಮಾಡೋದು, ನಮ್ಮಮ್ಮ ಹತ್ರನೇ ಕೂತ್ಕೋದು, ಒಲೆ ಹತ್ರನೇ, ಆ ಥರನೇ ನನಗೆ ಅಭ್ಯಾಸ ಇದ್ದು. ಹುಡುಗರ ಜೊತೆ ಹೋಗಿ ಕ್ರಿಕೆಟ್ ಆಡೋದು, ಒಂದಿನ ಆಡಿಲ್ಲ, ನನಗೆ ಬರೋದಿಲ್ಲ ಕ್ರಿಕೆಟ್ ಆಡೋಕ್ಕೆ. ಆ ಥರ ಚಿಕ್ಕ ವಯಸ್ಸು ಹಿಡಿದೇ ನನಗೆ ಈ ಥರ ಭಾವನೆ ಇತ್ತು. ಆಮ್ಯಾಗ ಓಡೆ ಹೋಗ್ಬಿಟ್ಟೆ ನಾನು. ಓಡೆ ಹೋಗಿ ನೈಟೆಲ್ಲ ಜರ್ನಿ ಮಾಡಿ, ನಮ್ಮ ಚಿಕ್ಕಪ್ಪ ಇರೋದು ಪೂನಾದಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೈಟೆಲ್ಲ ಅಷ್ಟು ಜೋರಾಗಿ ಮಳೆ, ಟ್ರಾವೆಲ್ಸಲ್ಲಿ ಹೋಗ್ಬಿಟ್ಟೆ. ಹೋಗಿ ಬಸ್ ಸ್ಟಾಪಲ್ಲಿ ಕುತ್ಕೊಂಡ್ಬಿಟ್ಟೆ ನಾನು. ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ. ಚಿಕ್ಕಪ್ಪ ಮನೆಗಾರೆ ಹೋಗ್ಬೇಡ್ದು, ಎಲ್ಲಿ ಹೋಗೋದು, ನೈಟೆಲ್ಲ ಕುತ್ಕೊಂಡೆ ನಾನು. ಯಾಕೆ ಚಿಕ್ಕಪ್ಪನ ಮನೆಗೆ ಯಾಕೆ ಹೋಗ್ಬಾರ್ದು ಅಂದ್ಕೊಂಡ್ರಿ? ಅವರು ಬೈತಾರ, ಓಡಿ ಬಂದು ದಿನ ಬೈತಾರ, ಒಬ್ಬನೇ ಹಿಂಗೆ ಬಂದಿ ಅಂತ. ಆಮ್ಯಾಗ ಏನು ಮಾಡೋದು, ಓಡೆ ಹೋಗಿದ್ದೆ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಲಾಸ್ಟ್ ನಮ್ಮ ಚಿಕ್ಕಪ್ಪ ಮನೆಗೆ ಹೋದೆ ನಾನು. ನಮ್ಮ ಚಿಕ್ಕಪ್ಪ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಮನೇಲಿ. ಅವ್ರಿಗೆ ಗೊತ್ತಿತ್ತು ನೀವು ಅಲ್ಲೇ ಹೋಗ್ತೀರಾ ಅಂತ? ಹಾಂ. ಆಮ್ಯಾಗ ಅವರು ಎಲ್ಲ ನಮ್ಮ ಊರ ಕಡೆದು ಫೋನ್ ಮಾಡಿ ಹೋದರು, ಇಲ್ಲೇ ಅಂತ ಹೇಳೋಣ. ಅಲ್ಲಿ ಅವರು ಸರಿ ನೋಡ ಇಲ್ಲೇರು ಬರ್ಬೋದಂತ ಕಾಯ್ತಾಯಿದ್ರು ಅವರು. ಆಮ್ಯಾಗ ಅಲ್ಲಿ ಹೋದ್ರೆ ಏನೂ ನನಗೆ ಯಾರೂ ಬೈದಿಲ್ಲ, ಏನು ಹೇಳಿಲ್ಲ, ಹೆಂಗೆ ಬಂದು ಅಂತ ಕೇಳಿಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ 2 ದಿವಸ ಇದ್ದು ಮತ್ತು ನಮ್ಮ ಅಪ್ಪನ ಜೊತೆ ಊರಿಗೆ ಬಂದುಬಿಟ್ಟೆ ನಾನು. ಊರಿಗೆ ಬರೋಣ ನನ್ನ ಮನೆ ಹೊರಗಡೆನೇ ಹೋಗ್ತಾ ಇರಲಿಲ್ಲ. ಫೇಲ್ ಬೇರೆ ಆಗಿದ್ದ, ಜನ ಏನೇನು ನಡ್ಕೊತಾರೆ ಅಂದ್ಬಿಟ್ಟು. ಆಮೇಲೆ ಒಂದು ಮೆಡಿಕಲಲ್ಲಿ ಕೆಲಸ ಮಾಡಿದೆ ನಾನು. ಮೆಡಿಕಲ್ ಕೆಲಸ ಮಾಡಾಗ ಅಲ್ಲಿ ಮತ್ತೆ ಎಜುಕೇಷನ್ ಮಾಡಬೇಕು, ಇಲ್ಲಾಂದ್ರೆ ಮುಂದೆ ನಮ್ಗೆ ಕಷ್ಟ ಆಗುತ್ತೆ ಜೀವನ ಅಂದ್ಬಿಟ್ಟು ಮತ್ತೆ ಅಲ್ಲಿ ಮುಂದೆ ಎಜುಕೇಷನ್ ಮಾಡಿದೆ ನಾನು. PUC ಮಾಡಿದ್ರ ಅವಾಗ? ಹಾಂ, PUC ಮಾಡಿ ಆಮ್ಯಾಗ PUC ಕಾಲೇಜ್ ಡೇಸ್ ಬಗ್ಗೆ ಹೇಳಲೇಬೇಕು. ಕಾಲೇಜ್ ಡೇಸಲ್ಲಿ ಹೈಸ್ಕೂಲ್ ಹೆಂಗೆ ಮುಗೀತು, ಕಾಲೇಜಲ್ಲಿ ಅಂತೂ ನಾನು ಇವಾಗ ಹೋಗಿಲ್ಲ ಮೇಡಮ್, ನಾನು ಹೋಗಿಲ್ಲ. ಹೊರ್ಗಿಂದ ಹಿಂಗೆ ಎಕ್ಸಾಮ್ ಕೊಟ್ಟು ಹೆಂಗೋ ಇದಾಗ್ಬಿಟ್ಟ. ಲಾಸ್ಟಲ್ಲಿ 2nd PUC ನಾನು ಫೇಲ್ ಆಗಿ ಆಮೇಲೆ ಮತ್ತೆ 10th ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರಿ? ಹಾಂ, ಹೊರಗಿಂದ ಕಟ್ಟಿನೇ ಪಾಸ್ ಮಾಡ್ಕೊಂಡಿದ್ದು. ಆಮೇಲೆ ಮುಂದೆ ಹೋಗ್ತಾ ಮೆಡಿಕಲಲ್ಲಿ ಮನೇಲಿ ಇತ್ಕೊಂಡ್ರೆ ಹಿಂಗೆ ಕೆಟ್ಟು ಹೋಗ್ತಾನೆ ಅಂದ್ಬಿಟ್ಟು ಒಂದು ಮೆಡಿಕಲ್ ಕೆಲಸಕ್ಕೆ ಹಾಕಿಸಿದ್ರು. ಕೆಲಸ ಮಾಡ್ತಾಯಿದ್ದು, 3,000 ಸಂಬಳ. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲಸ ಮಾಡಾಗ ಭೀ ಟ್ಯಾಬ್ಲೆಟ್ಗಳು ಅಷ್ಟೇನು ಗೊತ್ತಾಗ್ತಿಲ್ಲ, ಅವರು ಹೇಳ್ತಾಯಿದ್ರು ಓನರು. ಆಮೇಲೆ ನಾನೇ ಕಲ್ತ್ಕೊಂಡು ಇಂಡಿಪೆಂಡಾಗಿ ನಾನೇ ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದ್ದೆ. ಫಾರ್ಮಸಿ ಮಾಡ್ದಲ್ಲೇ ನೀವೇನು ಮೆಡಿಕಲ್ ಸ್ಟೋರ್ ನಾನೇ ಓಡಿಸ್ತಾ ಇದ್ದೆ. ಎಲ್ಲ ಪ್ರತಿಯೊಂದು ಓನರ್ ನಮ್ಮದು ಬರೋರು ಸುಮ್ಮನೆ ಕುತ್ಕೋದು, ಕಾಸು ಎತ್ಕೊಂಡು ತೊಗೋದು, ಹೋಗ್ಬಿಡೋದು ಅಷ್ಟೇ. ಐಟಮ್ ಯಾವುದಿಲ್ಲ, ಯಾವ ಮೆಡಿಸಿನ್ ಖಾಲಿಯಾಗಿದೆ, ಯಾವ ಮೆಡಿಸಿನ್ ನಮ್ಗೆ ಬೇಕು, ಎಲ್ಲಿ ಸಿಗುತ್ತೋ, ಯಾರಿಗೆ ಆರ್ಡರ್ ಕೊಡಬೇಕೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಅದರ ಜೊತೆ ನಮ್ಮ ಮೆಡಿಕಲ್ಗೆ ಅಟ್ಯಾಚ್ ಇದ್ದ ಡಾಕ್ಟ್ರಿಗೆ ಅವಾಗ ಚಿಕನ್ ಗುನ್ಯ ಅಂತ ಕಾಯಿಲೆ ಬಂದಿತ್ತು. ಅವಾಗ ಡಾಕ್ಟ್ರಿಗೆ ತುಂಬ ರಶ್ಶು.
ಡಾಕ್ಟ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಳ್ಳಿದಲ್ಲಿ ಏನು ಒಂದು ಕ್ಲಿನಿಕ್ ಒಂದು ಡಾಕ್ಟ್ರ್ ಇರ್ತಾರೆ. ಆವಾಗ ಆ ಡಾಕ್ಟ್ರಿಗೆ ನಾನು ಹೋಗಿ ನನಗೆ ಹೆಲ್ಪ್ ಮಾಡೋಕ್ಕೆ ಕರಿತಾಯಿದ್ರು. ಬಾ ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡು, ಗ್ಲುಕೋಸ್ ಹಿಂಗೆ ಹಾಕು, ಅದಕ್ಕೆ ಅವ್ರಿಗೆ ಇದು ಟ್ಯಾಬ್ಲೆಟ್ ಕೊಡು ಹಿಂಗೆ ಹೇಳ್ತಾಯಿದ್ರು. ಅಲ್ಲಿ ಹೆಲ್ಪ್ ಮಾಡ್ತಾ ಡಾಕ್ಟ್ರಿಗೆ ಹೇಳ್ಕೊಡ್ತಾ ಇದ್ದೆ ಬೇಗ ಇಂಜೆಕ್ಷನ್ ಹೆಂಗೆ ತುಂಬ್ಕೋದು. ಯಾಕಂದ್ರೆ ಅದರಲ್ಲಿ ಒಂದು ಇಂಜೆಕ್ಷನ್ ಇದೆ, ಆ ಫೀವರ್ ಆಗಲಿ ಟೈಫಾಯ್ಡ್ ಮಲೇರಿಯಾಗಾಗಲಿ ಒಂದು ಇಂಜೆಕ್ಷನ್ ಬರುತ್ತೆ ಆ್ಯಂಟಿಬಯೋಟಿಕ್. ಅದು ತುಂಬ ಥಿಕ್ನೆಸ್ ಹನಿ ಥರ ಇರುತ್ತೆ ಆಯಿಲ್, ಅದು ಇಂಜೆಕ್ಷನ್ನು ನಮ್ಮ ನಾರ್ಮಲ್ ಸೂಜಿ ಪೇಷಂಟ್ಗೆ ಕೊಡ್ತೀವಲ್ಲ ಅದರಲ್ಲಿ ಎಳ್ಕೊಂಡು ತೊಗೋಬೇಕಂದ್ರೆ ಕೈ ಫುಲ್ ನೋವಾಗ್ತಾಯಿತ್ತು. ಮಿನಿಮಮ್ 5 ಮಿನಿಟ್ಸ್ ಟೈಮ್ ಬೇಕು ಅದಕ್ಕೆ ತುಂಬಕ್ಕೆ, ಆ ಥರ ಇರ್ತಾಯಿತ್ತು. ಆ ಟೈಮಲ್ಲಿ ನಾನು ತಲೆ ಓಡಿಸಿದ್ದು ಈ ಇಂಜೆಕ್ಷನ್ ಫಾಸ್ಟಾಗಿ ಯಾವ ಥರ ತುಂಬಬೇಕು ಅಂತ. ಆವಾಗ ನಾನು ಅದರಲ್ಲಿ ಒಂದು ದೊಡ್ಡ ನೀಡಲ್ ತೊಗೊಂಡು ನಮ್ಮ ಡಾಕ್ಟ್ರಿಗೆ ತುಂಬಿ ತೋರಿಸಿದೆ. ಆ ಡಾಕ್ಟ್ರಿಗೆ ಇವಾಗಲೂ ಅದೇ ಅಲ್ಲಿ ಟ್ರೀಟ್ ಯೂಸ್ ಮಾಡ್ತಾರೆ. ಅವರು ಹೇಳಿದ್ರು ನಾನು ಡಾಕ್ಟ್ರಾಗಿ ನನಗೆ ನಿನ್ನ ಬುದ್ಧಿ ಕಲಿಸ್ತಾ ಇದ್ದೆ ಅಂತ. ಬಟ್ ನನಗೆ ಅವಾಗ ಗೊತ್ತಾಗಿದ್ದು ನಾವು ಹೋಗಿನೇ ಡಾಕ್ಟ್ರೇ ಓದಬೇಕಂತ ಏನಿಲ್ಲ, ಪ್ರಾಕ್ಟೀಸ್ ಮ್ಯಾನ್ ದ ಪರ್ಫೆಕ್ಟ್, ಪ್ರಾಕ್ಟೀಸ್ ಮಾಡಿದ್ರೆ ನಾವು ಪರ್ಫೆಕ್ಟ್ ಆಗ್ತೀವಿ ಅಂತ ನನಗೆ ಆವಾಗ ಫೀಲ್ ಆಗಿದ್ದು. ಆವಾಗ ನಾನು ಒಂದು ಒಳ್ಳೆ ಡಾಕ್ಟ್ರ್ ಆಗಿಲ್ಲ ಅಂದರೆ ಒಂದು ಒಳ್ಳೆ ನರ್ಸ್ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು. ನನ್ನ ಮೆಡಿಕಲ್ ಫೀಲ್ಡ್ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಪೇಷಂಟ್ಗಳ ಸೇವೆ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.